ಹೆಲೋ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ. ಇವತ್ತು ನಾವು 1ನೇ ತರಗತಿಯ ಕನ್ನಡ ಮಾಧ್ಯಮದ ಗಣಿತದ 13ನೇ ಪಾಠವನ್ನು ಕಲಿಯೋಣ. ಪಾಠದ ಹೆಸರು ಮಾನಸಿಕ ಲೆಕ್ಕಗಳು. ಈ ಪಾಠವನ್ನು ಕಲಿತ ನಂತರ ನೀನು ಅಂದರೆ ಒಂದು ಮಗು ಒಂದಂಕಿಯ 2 ಸಂಖ್ಯೆಗಳನ್ನು ಮಾನಸಿಕವಾಗಿ ಕೂಡುವೆ. ಮಾನಸಿಕವಾಗಿ ಅಂದರೆ ಮನಸ್ಸಿನಲ್ಲಿ ಮಾಡುವ ಲೆಕ್ಕಗಳು. ಅಂದರೆ ಯಾವುದೇ ಪೆನ್ನು ಮತ್ತು ಪೆನ್ಸಿಲನ್ನು ಬಳಸದೆ ಮನಸ್ಸಿನಲ್ಲಿ ಮಾಡಿ ಕೊನೆಯಲ್ಲಿ ಡೈರೆಕ್ಟ್ ಉತ್ತರವನ್ನು ಬರೆಯುವುದಕ್ಕೆ ಮಾನಸಿಕ ಲೆಕ್ಕಗಳು ಅನ್ನುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಮಾಡಬೇಕಂದ್ರೆ 5 ಹಣ್ಣುಗಳಿವೆ, ಅದಕ್ಕೆ 3 ಹಣ್ಣುಗಳು ಸೇರಿಸಿದಾಗ ಎಷ್ಟು ಹಣ್ಣು ಆಗುತ್ತೆ, ಇದೇ ಥರ. ಈಗ ಕೈ ಮಾಡದೆ ಕೈಯಲ್ಲೇ ಎಣಿಕೆ ಮಾಡಿ ಉತ್ತರ ಹೇಳಬೇಕು 8 ಅಂತ. ಇದು ನೋಡಿ, ಈ ಹುಡುಗಿ ಕೈಯೂ ಮಾಡಲಿಲ್ಲ, ಅದೇ ಥರ ಹೇಳಿದ್ರು 8. ಇದು ನೋಡಿ, 3 ಮತ್ತು 3, 3ಕ್ಕೆ 3 ಸೇರಿಸಿದಾಗ ಮತ್ತೆ 2 ಸೇರಿಸಿದಾಗ ಬರುವ ಉತ್ತರ 8. ಇಲ್ಲಿ 5 ಆದ ಮೇಲೆ ಬರುವ ಸಂಖ್ಯೆಗಳು 5 ಆದಮೇಲೆ ಯಾವ ಬರುತ್ತೆ, 6 ಬರುತ್ತೆ, 7 ಬರುತ್ತೆ, 8 ಬರುತ್ತೆ. ಅದೇ ಥರ ಇಲ್ಲಿ ನೋಡಿ, ಹೀಗೆ ಲೆಕ್ಕಗಳನ್ನು ಮಾನಸಿಕವಾಗಿ ಬಿಡಿಸಲು ಸಾಧ್ಯ. ನೀವು ಪ್ರಯತ್ನಿಸು. ಈ ನೋಡಿ, ನಿಮ್ಮ ಹತ್ರ 4 ಚಾಕ್ಲೇಟ್ಗಳಿವೆ, ಅದರಲ್ಲಿ 2 ಚಾಕ್ಲೇಟ್ಗಳು ಸಿಕ್ಕವು. ನಿಮಗೆ ಬರುವ ಸಂಖ್ಯೆ ಎಷ್ಟು, 6. ಅದೇ ಥರ 5 ಗಿಳಿಗಳಿದ್ದವು, ಅದಕ್ಕೆ ಮತ್ತೆ 4 ಗಿಳಿಗಳು ಸೇರಿದವು, ಅದಕ್ಕೆ ಬರುವ ಸಂಖ್ಯೆ ಒಟ್ಟು ಬರುವ ಗಿಳಿಗಳು ಎಷ್ಟು, 9. 3 ಮೊಲಗಳಿದ್ದವು, ಅದಕ್ಕೆ ಮತ್ತು 6 ಮೊಲಗಳು ಸೇರಿದವು, ಬರುವ ಸಂಖ್ಯೆ 9, ಬರುವ ಉತ್ತರ 9. 2 ಚೆಂಡುಗಳಿದ್ದವು, ಅದಕ್ಕೆ ಮತ್ತು 7 ಚೆಂಡುಗಳನ್ನು ಹಾಕಿದಾಗ ಒಟ್ಟು ಆಗುವ ಚೆಂಡುಗಳು 9. 8 ಚಿಟ್ಟೆಗಳಿದ್ದವು, ಅದಕ್ಕೆ ಮತ್ತು 6 ಚಿಟ್ಟೆಗಳು ಸೇರಿದವು, ಈಗ ಇರುವ ಚಿಟ್ಟೆಗಳು 14. ಇಲ್ಲಿ ನೋಡಿ, ಸಂಖ್ಯಾ ಸರಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ಗುರುತಿಸುವುದು. ಈಗ ನೋಡಿ ಎಷ್ಟು ಬರುತ್ತೆ ಹೇಳಿ, ಮುಂದಿನ ಸಂಖ್ಯೆ ಯಾವುದು ಹೇಳು. 2, 4, 6, 6ರ ಮುಂದೆ ಬರುವ ಸಂಖ್ಯೆ 8, 8ರ ಮುಂದೆ ಬರುವುದು 10, 10ರ ಮುಂದೆ ಬರುವುದು 12. ಇದೇ ಥರ. ಅಂದರೆ ಇಲ್ಲಿ ನಡುವೆ ಗ್ಯಾಪ್ ಇಟ್ಟಿದೆ ನೋಡಿ, ಗ್ಯಾಪ್ 1 ಇದೆಯಲ್ಲ, ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕು. 2 ಆದಮೇಲೆ 4, 4 ಆದಮೇಲೆ 6, 6 ಆದಮೇಲೆ 8, 8 ಆದಮೇಲೆ 10, 10 ಆದಮೇಲೆ 12. ಇದೇ ಥರ. ಇಲ್ಲಿ ನೋಡಿ, 2 ಹೆಚ್ಚಾಗುತ್ತಾ ಹೋಗುತ್ತದೆ, ಅಂದರೆ ಪ್ರತಿ ಸಂಖ್ಯೆ 2 ಹೆಚ್ಚಾಗುತ್ತಾ ಹೋಗುತ್ತೆ. 6ಕ್ಕೆ 2 ಕೂಡಿಸಿದಾಗ 8, 8ಕ್ಕೆ 2 ಕೂಡಿಸಿದಾಗ 10, 10ಕ್ಕೆ 2 ಕೂಡಿಸಿದಾಗ ಬರುವ ಉತ್ತರ 12. ಈ ಥರ. ಇಲ್ಲಿ ನೋಡಿ ಕಮ್ಮಿ ಆಗುತ್ತಾ ಬರೀತದೆ. ಇಲ್ಲಿ 12 ಇದೆ, 12ರಲ್ಲಿ 3 ಕಳೆದಾಗ ಬರುವ ಸಂಖ್ಯೆ 9, 9ರಲ್ಲಿ 3 ಕಳೆದಾಗ ಬರುವ ಸಂಖ್ಯೆ 6, 6ಕ್ಕೆ 3 ಸಂಖ್ಯೆ ಕಳೆದಾಗ ಬರುವುದು 3, 3ರಲ್ಲಿ ಮತ್ತು 3 ತೆಗೆದಾಗ ಬರುವ ಉತ್ತರ 0. ಈ ಥರ ಸಂಖ್ಯೆಗಳು ಕಡಿಮೆಯಾಗುತ್ತಾ ಸಾಗಿದರೆ ಪ್ರತಿ ಬಾರಿ 3 ಕಡಿಮೆ ಆಗುತ್ತದೆ. 6ರಲ್ಲಿ 3 ಕಡಿಮೆ ಆದರೆ 3, ಅದೇ ಎಲ್ಲ ಹೇಳಿದ್ನಲ್ಲ, ಅದೇ ಥರ ಹೇಳ್ತಾರೆ. ಇಲ್ಲಿ ನೋಡಿ, ನೀನೇ ಯೋಚಿಸಿ ಮುಂದಿನ ಸಂಖ್ಯೆಯನ್ನು ಬರೀ. ನೋಡಿ, 3ಕ್ಕೆ 3 ಸೇರಿಸಾಗ ಬರುವ ಉತ್ತರ 6, 6ಕ್ಕೆ 3 ಸೇರಿಸಾಗ ಬರುವುದು ಉತ್ತರ 9, 9ಕ್ಕೆ 3 ಸೇರಿಸಾಗ ಬರುವ ಉತ್ತರ 12, 12ಕ್ಕೆ 3 ಸೇರಿಸಾಗ ಬರುವ ಉತ್ತರ 15, 15ಕ್ಕೆ 3 ಸೇರಿಸಾಗ ಬರುವುದು 18, 18ಕ್ಕೆ 3 ಸೇರಿಸಾಗ ಬರುವುದು 21. ಈ ಥರ. ಇಲ್ಲಿ ನೋಡಿ, 4ಕ್ಕೆ 4 ಸೇರಿಸಿದಾಗ ಬರುವ ಉತ್ತರ 8, 8ಕ್ಕೆ 4 ಸೇರಿಸಿದಾಗ ಬರುವ ಉತ್ತರ 12, 12ಕ್ಕೆ 4 ಸೇರಿಸಿದಾಗ 16, 16ಕ್ಕೆ 4 ಸೇರಿಸಿದಾಗ 20, 20ಕ್ಕೆ 4 ಸೇರಿಸಿದಾಗ 24. ಈ ಥರ. ಇಲ್ಲಿ ಒಂದೊಂದು ಕಮ್ಮಿ ಆಗುತ್ತಾ ಬರ್ತದೆ. 8ರಲ್ಲಿ 1 ಕಳೆದಾಗ ಬರುವ ಸಂಖ್ಯೆ 7, 7ರಲ್ಲಿ ಬರುವ ಸಂಖ್ಯೆ ಕಳೆದಾಗ 1 ಬರುವುದು 6, 6ರಲ್ಲಿ 1 ಕಳೆದಾಗ 5, 5ರಲ್ಲಿ 1 ಕಳೆದಾಗ 4, 4ರಲ್ಲಿ 1 ಕಳೆದಾಗ 3, 3ರಲ್ಲಿ 1 ಕಳೆದಾಗ 2, 2ರಲ್ಲಿ 1 ಕಳೆದಾಗ 1, 1ರಲ್ಲಿ 1 ಕಳೆದಾಗ 0. ಇಲ್ಲಿ ನೋಡಿ, 10ರಲ್ಲಿ 2 ಕಳೆದಾಗ ಬರುವ ಉತ್ತರ 8, 8ರಲ್ಲಿ 2 ಕಳೆದಾಗ ಬರುವ ಉತ್ತರ 6, 6ರಲ್ಲಿ 2 ಕಳೆದಾಗ ಬರುವ ಉತ್ತರ 4, 4ರಲ್ಲಿ 2 ಕಳೆದಾಗ 2, 2ರಲ್ಲಿ 2 ಕಳೆದಾಗ 0. ಇಲ್ಲಿ ನೋಡಿ, ಮೌಖಿಕವಾಗಿ ಉತ್ತರ ಹೇಳು. ಅಂದರೆ ಉತ್ತರವನ್ನು ಎಲ್ಲೂ ಬಿಡಿಸದೆ ಡೈರೆಕ್ಟ್ ಆಗಿ ಬಾಯಿಂದ ಹೇಳಿ. 2, 3, 2, 1, 3, 1, 7, 8, 7, 2, 9, 2, 4, 6, 3, 4, 7, 4, 1, 5, 5, 3, 8, 3, 2, 5, 5, 2, 7, 7, 8, 4, 12, 2, 4, 6, 9, 2, 11, 8, 2, 10, 4, 3, 7, 16, 4, 20, 16, 14, 6, 20, 7, 7, 14,
6 ಮತ್ತು 6 12, 8 ಮತ್ತು 8 16, 3 ಮತ್ತು 3 6, 2 ಮತ್ತು 1 2 ಮತ್ತು 9 11. ಇಲ್ಲಿ ನೋಡಿ, ಎರಡು ಬದಿಯು ಸಮನಾಗುವಂತೆ ಖಾಲಿ ಬಿಟ್ಟ ಜಾಗವನ್ನು ತುಂಬು. ಇಲ್ಲಿ ನೋಡಿ, 6ಕ್ಕೆ ಎಷ್ಟನ್ನು ಸೇರಿಸಿದಾಗ 10 ಆಗುತ್ತದೆ, 6ಕ್ಕೆ 4 ಸೇರಿಸಿದಾಗ 10 ಆಗುತ್ತದೆ. 10ಕ್ಕೆ ಎಷ್ಟನ್ನು ಸೇರಿಸಿದಾಗ 15 ಆಗುತ್ತೆ, 10ಕ್ಕೆ 5 ಸೇರಿಸಿದಾಗ 15 ಆಗುತ್ತೆ. ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ 10 ಕೊಟ್ಟಿದ್ದಾರಲ್ಲ, ಉತ್ತರವು 10 ಬಂದಿದೆ, ಅದೇ 10ರಲ್ಲಿ 6 ಕಳೆಯಬೇಕು. ಅದರಲ್ಲಿ ಬರುವ ಉತ್ತರ 4. ಆ 4 ಇಲ್ಲಿ ಬರೆಯಿರಿ. ಅದೇ ಥರ ಇಲ್ಲಿ 15ರಲ್ಲಿ 10 ಕಳೆದಾಗ ಬರುವ ಉತ್ತರ 5. ಆ 5 ಇಲ್ಲಿ ಬರೆಯಿರಿ. ಇಲ್ಲಿ ನೋಡಿ 9. ಈ 9ರಲ್ಲಿ ಈ 6 ಕಳೆದಾಗ ಬರುವ ಉತ್ತರ 3. ಆ 3 ಇಲ್ಲಿ ಬರೆಯಿರಿ. ಈಗ 3 ಮತ್ತು 6 ಸೇರಿದರೆ ಆಗುವುದು 9. ಅದೇ ಥರ ಇಲ್ಲಿ 10, 10ರಲ್ಲಿ 3 ಕಳೆದಾಗ ಬರುವ ಉತ್ತರ 7. 7 ಮತ್ತು 3 ಸೇರಿ ಬರುವ ಉತ್ತರ 10. ಅದೇ ಥರ ಇಲ್ಲಿ ನೋಡಿ 12. 8ಕ್ಕೆ 8 ಸೇರಿದಾಗ 12 ಆಗುತ್ತೆ, 4 ಸೇರಿಸಿದಾಗ 12 ಆಗುತ್ತೆ. 6ಕ್ಕೆ 8 ಸೇರಿಸಿದಾಗ 12 ಆಗುತ್ತೆ, 6ಕ್ಕೆ 6 ಸೇರಿಸಿದಾಗ 12 ಆಗುತ್ತೆ. 3 0 ಇದೆ, ಅಂದರೆ ಇಲ್ಲಿ 3. 3ಕ್ಕೆ 0 ಸೇರಿಸಿದಾಗ ಬರುವ ಉತ್ತರ 3. 7ಕ್ಕೆ 8 ಸೇರಿಸಿದಾಗ 15 ಆಗುತ್ತೆ, 7ಕ್ಕೆ 8 ಸೇರಿಸಿದಾಗ 15 ಆಗುತ್ತೆ. ಇಲ್ಲಿ ನೋಡಿ, ಮೌಖಿಕವಾಗಿ ಉತ್ತರಿಸು. ಕಪಾಟಿನ ಒಂದು ಗೂಡಿಯಲ್ಲಿ 5 ಪುಸ್ತಕಗಳು, ಮತ್ತೊಂದು ಗೂಡಿಯಲ್ಲಿ 4 ಪುಸ್ತಕಗಳಿವೆ. ಕಪಾಟಿನಲ್ಲಿರುವ ಒಟ್ಟು ಪುಸ್ತಕಗಳು ಎಷ್ಟು? 8 2 ಗೂಡುಗಳಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ 8. 5 ಪುಸ್ತಕಗಳು ಒಂದು ಗೂಡಿನಲ್ಲಿವೆ 5, ಮತ್ತೊಂದು ಗೂಡಿನಲ್ಲಿರುವ ಸಂಖ್ಯೆ 4, ಇರುವ ಸಂಖ್ಯೆ 9. 8 2 ಗೂಡುಗಳಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ 8 2 ಗೂಡುಗಳಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ. ಒಂದು ಗೂಡಿನಲ್ಲಿ 8 ಇವೆ, ಮತ್ತೊಂದು ಗೂಡಿನಲ್ಲಿ 8 ಇವೆ, ಅಂದರೆ ಒಟ್ಟು ಸಂಖ್ಯೆ 16. ಸುಮಳು ಅವಳ ಅಮ್ಮನಿಂದ 5 ರೂಪಾಯಿಯನ್ನು, ಅಪ್ಪನಿಂದ 10 ರೂಪಾಯಿಯನ್ನು ಪಡೆಯುತ್ತಾಳೆ. ಸುಮಳು ತನ್ನ ಪೋಷಕರಿಂದ ಪಡೆದು ಸುಮ ಅವರ ಅಮ್ಮನ ಕಡೆಗೆ 5 ರೂಪಾಯಿಯನ್ನು ತಗೊಂಡಳು ಮತ್ತು ಅಪ್ಪನ ಕಡೆ 10 ರೂಪಾಯಿ ತಗೊಂಡಳು. ಸುಮನ ಕಡೆ ಇರುವ ಒಟ್ಟು ಮೊತ್ತ 15 ರೂಪಾಯಿಗಳು. ಸುಮಳು ತನ್ನ ಪೋಷಕರಿಂದ ಪಡೆದ ಒಟ್ಟು ಹಣ ಇಷ್ಟು. ಇದನ್ನು ಅಳಿಸಿ, ಇದು ತಪ್ಪಾಗಿದೆ, ಇಷ್ಟೇ ಬರೆಯಿರಿ. 9. ಇಲ್ಲಿ ನೋಡಿ, ತಟ್ಟನೆ ಉತ್ತರವನ್ನು ಹೇಳು. 4 2 6, 2 3 5, 8 4 12, 5 6 11, 9 8 17, 8 8 16, 10 9 19, 2 1 3, 3 2 5, 4 3 7, 6 5 11, 9 8 17, 8 7 15, 10 9 19. ಯಾರು ತಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ, ಸ್ವಲ್ಪ ಟೈಮ್ ಕೊಡಿ, ಕಲಿಯುತ್ತಾರೆ. ಈಗ ನಾವು ಸ್ಪೀಡಾಗಿ ಹೇಳ್ಬೋದು, ನಮಗೆ ಬರುತ್ತೆ, ಬಟ್ ಅವರಿಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ಅಥವಾ ಸಮಾಧಾನದಿಂದ ನಿಮ್ಮ ಮಕ್ಕಳನ್ನು ಹೇಳಿ. ವೃತ್ತದಲ್ಲಿರುವ ಸಂಖ್ಯೆಗೆ ಹೊರಗಿರುವ ಪ್ರತಿ ಸಂಖ್ಯೆಯನ್ನು ಕೂಡಿ ಮೌಖಿಕವಾಗಿ ಉತ್ತರವನ್ನು ಹೇಳು. ಅಂದರೆ ವೃತ್ತದಲ್ಲಿರುವ ಸಂಖ್ಯೆಗೆ ಪ್ರತಿ ಸಂಖ್ಯೆಯನ್ನು ಕೂಡಿ, ಅಂದರೆ 5ಕ್ಕೆ ಈಗ 5 ಇದೆ, ವೃತ್ತದಲ್ಲಿರುವ 5 ಇದೆಯಲ್ಲ, ಅದಕ್ಕೆ 1 ಸೇರಿಸಿ 6 ಆಗುತ್ತೆ. ಆಮೇಲೆ 5ಕ್ಕೆ 6 ಸೇರಿಸಿ 11 ಆಗುತ್ತೆ. 5ಕ್ಕೆ 8 ಸೇರಿಸಿ 13 ಆಗುತ್ತೆ. 5ಕ್ಕೆ 2 ಸೇರಿಸಿ 7 ಆಗುತ್ತೆ. 5ಕ್ಕೆ 3 ಸೇರಿಸಿ 8 ಆಗುತ್ತೆ. 5ಕ್ಕೆ 4 ಸೇರಿಸಿ 9 ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ, 10ಕ್ಕೆ 8 ಸೇರಿಸಿ 18 ಆಗುತ್ತೆ. 10ಕ್ಕೆ 2 ಸೇರಿಸಿ 12 ಆಗುತ್ತೆ.
10ಕ್ಕೆ 1 ಸೇರಿಸಿ 11 ಆಗುತ್ತೆ. 10ಕ್ಕೆ 3 ಸೇರಿಸಿ 13 ಆಗುತ್ತೆ. 10ಕ್ಕೆ 6 ಸೇರಿಸಿ 16 ಆಗುತ್ತೆ. 10ಕ್ಕೆ 4 ಸೇರಿಸಿ 14 ಆಗುತ್ತೆ. ಇಲ್ಲಿ ನೋಡಿ ಮುಂದಿನ ಸಂಖ್ಯೆಯನ್ನು ಬರೀರಿ. ಇಲ್ಲಿ ನೋಡಿ 2ಕ್ಕೆ 2 ಸೇರಿಸಿದಾಗ 4 ಆಗುತ್ತೆ. 4ಕ್ಕೆ 2 ಸೇರಿಸಿದಾಗ 6 ಆಗುತ್ತೆ. 6ಕ್ಕೆ 2 ಸೇರಿಸಿದಾಗ 8 ಆಗುತ್ತೆ. ಇದು ನಿಮ್ಮ ಉತ್ತರ ಅಲ್ಲ, ಇದು ನಿಮ್ಮ ಉತ್ತರ. ಇದು ನಾವು ನಿಮಗೆ ತಿಳಿಯಲ್ಲ ಅಂತ ಇಲ್ಲಿ ಬರೀತಾ ಇದ್ದೀನಿ. ಇಲ್ಲಿ ನೋಡಿ 3ಕ್ಕೆ 2 ಸೇರಿಸಿದಾಗ 5 ಆಗುತ್ತೆ. 5ಕ್ಕೆ 2 ಸೇರಿಸಿದಾಗ 7 ಆಗುತ್ತೆ. ಅದು 7ಕ್ಕೆ 2 ಸೇರಿಸಿದಾಗ 9 ಆಗುತ್ತೆ. ಇಲ್ಲಿ ನೋಡಿ 5ಕ್ಕೆ 2 ಸೇರಿಸಿದಾಗ 7 ಆಗುತ್ತೆ. 7ಕ್ಕೆ 2 ಸೇರಿಸಿದಾಗ 9 ಆಗುತ್ತೆ. 9ಕ್ಕೆ 2 ಸೇರಿಸಿದಾಗ 11 ಆಗುತ್ತೆ. ಇಲ್ಲಿ ನೋಡಿ 10ಕ್ಕೆ 2 ಸೇರಿಸಿದಾಗ 12 ಆಗುತ್ತೆ. 12ಕ್ಕೆ 2 ಸೇರಿಸಿದಾಗ 14. 14ಕ್ಕೆ 2 ಸೇರಿಸಿದಾಗ 16. 9ಕ್ಕೆ 2 ಸೇರಿಸಿದಾಗ 11 ಆಗುತ್ತೆ. 11ಕ್ಕೆ 2 ಸೇರಿಸಿದಾಗ 13 ಆಗುತ್ತೆ. 13ಕ್ಕೆ 2 ಸೇರಿಸಿದಾಗ 15. ಹಿಂದಕ್ಕೆ ಎನಿಸುತ್ತಾ ಖಾಲಿ ಜಾಗದಲ್ಲಿ ಬರೆಯಿರಿ. ನೋಡಿ 8ರಲ್ಲಿ 2 ತೆಗೆದಾಗ 6, 6ರಲ್ಲಿ 2 ತೆಗೆದಾಗ 4, 4ರಲ್ಲಿ 2 ಮೈನಸ್ ಮಾಡಿದಾಗ 2. 10ರಲ್ಲಿ 2 ತೆಗೆದಾಗ 8, 8ರಲ್ಲಿ 2 ತೆಗೆದಾಗ 6, 6ರಲ್ಲಿ 2 ತೆಗೆದಾಗ 4. 12ರಲ್ಲಿ 2 ತೆಗೆದಾಗ 10, 10ರಲ್ಲಿ 2 ತೆಗೆದಾಗ 8, 8ರಲ್ಲಿ 2 ತೆಗೆದಾಗ 6. 20ರಲ್ಲಿ 5 ತೆಗೆದಾಗ 15, 15ರಲ್ಲಿ 5 ತೆಗೆದಾಗ 10, 10ರಲ್ಲಿ 5 ತೆಗೆದಾಗ 5. 9ರಲ್ಲಿ 3 ತೆಗೆದಾಗ 6, 6ರಲ್ಲಿ 3 ತೆಗೆದಾಗ 3, 3ರಲ್ಲಿ 3 ತೆಗೆದಾಗ 0. ಇಲ್ಲಿ ನೋಡಿ ಕೆಳಗಿನ ಹೇಳಿಕೆಗಳನ್ನು ಸರಿಯೋ ಅಥವಾ ತಪ್ಪೋ ಎಂದು ಹೇಳು. ಇಲ್ಲಿ ನೋಡಿ 3 ಮತ್ತು 2 ಸೇರಿದಾಗ ಬರುವುದು 5, ಅಂದರೆ ಇದು ಸರಿ. 6 ಮತ್ತು 6 ಸೇರಿದಾಗ ಬರುವುದು 4, ಇಲ್ಲ ಇದು ತಪ್ಪು. ಎಷ್ಟು ಬರುತ್ತೆ ನಮ್ಮದು ಉತ್ತರ? 12 ಬರುತ್ತೆ. ಬಟ್ ಇವರು 4 ಅಂತ ಕೊಟ್ಟಿದ್ದಾರೆ, ಸೊ ಇದು ತಪ್ಪು. ಸೀತೆಯು ಬೆಳಿಗ್ಗೆ 3 ಬಾಳೆಹಣ್ಣುಗಳನ್ನು ಸಂಜೆ 2 ಬಾಳೆಹಣ್ಣುಗಳನ್ನು ತಿಂದರೆ ಅವಳು ದಿನದಲ್ಲಿ ಒಟ್ಟು ತಿಂದಿರೋ ಬಾಳೆಹಣ್ಣುಗಳು 6, ಇಲ್ಲ ಇದು ತಪ್ಪು. ನೋಡಿ ಬೆಳಿಗ್ಗೆ ಅವಳು ತಿಂದಳು 3 ಮತ್ತು ಮಧ್ಯಾಹ್ನ ತಿಂದಳು 2, ಸೇರಿ ಆಗುವುದು 5. ಬಟ್ ಅವ್ರು ಕೊಟ್ಟಿರೋದು 6, ಅದಕ್ಕೆ ಈ ಲೆಕ್ಕ ತಪ್ಪು. ಈಗ ನೋಡಿ ರಾಜು ಒಂದು ಹಾಡನ್ನು ಬೆಳಿಗ್ಗೆ 3 ಬಾರಿ ಅಭ್ಯಾಸ ಮಾಡುವನು ಮತ್ತು ಸಂಜೆ 5 ಬಾರಿ ಅಭ್ಯಾಸ ಮಾಡಿದರೆ ಅವನು ದಿನದಲ್ಲಿ ಆ ಹಾಡನ್ನು 8 ಬಾರಿ ಅಭ್ಯಾಸ ಮಾಡಿರುತ್ತಾನೆ. ಇದು ಸರಿ ಉತ್ತರ. ಇಲ್ಲಿ ನೋಡಿ ಬೆಳಿಗ್ಗೆ 3 ಬಾರಿ ಮಾಡಿದ, ಆಮೇಲೆ ಸಂಜೆ 5 ಬಾರಿ ಮಾಡಿದ, ಬರುವ ಸಂಖ್ಯೆ 8 ಟೋಟಲ್. ರಾಮನ ಜೇಬಿನಲ್ಲಿ 5 ಗೋಲಿಗಳಿವೆ. ರಹೀಮನ ಬಳಿ 4 ಗೋಲಿಗಳಿವೆ. ಅವರಿಬ್ಬರ ಬಳಿ ಇರುವ ಗೋಲಿಗಳು 10, ಇಲ್ಲ ಇದು ತಪ್ಪು. ಯಾಕಂದರೆ 5 ರಾಮನ ಬಳಿ ಇವೆ ಮತ್ತು ರಹೀಮನ ಬಳಿ 4 ಇವೆ. 5 ಮತ್ತು 4 9 ಆದವು ಟೋಟಲ್. ಇಲ್ಲಿ ನೋಡಿ ಚರಣ್ನ ಬಳಿ 5 ಪೆನ್ನುಗಳಿವೆ. ಚಂದನಾಳ ಬಳಿ 7 ಪೆನ್ನುಗಳಿವೆ. ಅವರಿಬ್ಬರ ಬಳಿ ಇರುವ ಒಟ್ಟು ಪೆನ್ನುಗಳು 15, ಇಲ್ಲ ಇದು ತಪ್ಪು. ಇಲ್ಲಿ ನೋಡಿ ಚರಣ್ ಬಳಿ 5 ಇವೆ, ಇತರ ಚಂದನಾಳ ಬಳಿ 7 ಇವೆ. 5 ಮತ್ತು 7 ಸೇರಿ ಆಗುವುದು 12, ಅವರು ಕೊಟ್ಟಿರೋದು 15, ಸೊ ತಪ್ಪು. ಇಲ್ಲಿ ನೋಡಿ 1 ಮತ್ತು 1 ಸೇರಿದಾಗ ಬರುವುದು 2, 2ಕ್ಕೆ 1 ಸೇರಿದಾಗ ಬರುವುದು 3, ಈ 3ಕ್ಕೆ 1 ಸೇರಿದಾಗ ಬರುವುದು 4, 4ಕ್ಕೆ 1 ಸೇರಿದಾಗ ಬರುವುದು 5, 5ಕ್ಕೆ 1 ಸೇರಿದಾಗ ಬರುವುದು 6, 2ಕ್ಕೆ 2 ಸೇರಿದಾಗ ಬರುವುದು 4, 4ಕ್ಕೆ 2 ಸೇರಿದಾಗ ಬರುವುದು 6, 6ಕ್ಕೆ 2 ಸೇರಿದಾಗ ಬರುವುದು 8, 8ಕ್ಕೆ 2 ಸೇರಿದಾಗ ಬರುವುದು 10, 10ಕ್ಕೆ 2 ಸೇರಿದಾಗ ಬರುವುದು 12, 3ಕ್ಕೆ 3 ಸೇರಿದಾಗ ಬರುವುದು 6, 6ಕ್ಕೆ 9 ಸೇರಿದಾಗ ಬರುವುದು 6ಕ್ಕೆ 3 ಸೇರಿದಾಗ ಬರುವುದು 9, 9ಕ್ಕೆ 3 ಸೇರಿದಾಗ ಬರುವುದು 12, 4, 4ಕ್ಕೆ 4 ಸೇರಿದಾಗ ಬರುವುದು 8, 8ಕ್ಕೆ 4 ಸೇರಿದಾಗ ಬರುವುದು 12. ಇಲ್ಲಿ ಕೂಡಿಸು. 1 ಮತ್ತು 0 1, 3 1 4, 5 2 ಸೇರಿದಾಗ ಬರುವುದು 7, 7ಕ್ಕೆ 1 ಬರೆದಾಗ 8, 9ಕ್ಕೆ 0 ಕೂಡಿದಾಗ ಬರುವುದು 9, 8ಕ್ಕೆ 2 ಸೇರಿದಾಗ ಬರುವುದು 10, 9ಕ್ಕೆ 7 ಸೇರಿದಾಗ ಬರುವುದು 16, 8ಕ್ಕೆ 6 ಸೇರಿದಾಗ ಬರುವುದು 14. ಮೌಖಿಕವಾಗಿ ಉತ್ತರವನ್ನು ಹೇಳು. ಒಬ್ಬ ಹಣ್ಣು ಮಾರುವವನು ಬುಟ್ಟಿಯಲ್ಲಿ 9 ಮಾವಿನ ಹಣ್ಣುಗಳು ಮತ್ತು 8 ಸೇಬು ಹಣ್ಣುಗಳಿವೆ. ಬುಟ್ಟಿಯಲ್ಲಿ ಬರುವ ಒಟ್ಟು ಸಂಖ್ಯೆಗಳು ಎಷ್ಟು? 17. 17 ಹೆಂಗೆ ಬಂತಂದರೆ 9 + 8 17. ರಾಜು 7 ಪುಸ್ತಕಗಳನ್ನು ಪುಸ್ತಕದ ಚೀಲದಲ್ಲಿ ಮತ್ತು 6 ಪುಸ್ತಕಗಳನ್ನು ಕಪಾಟಿನಲ್ಲಿಡುತ್ತಾನೆ.
ಅವನಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ 7 ಪುಸ್ತಕಗಳು ಪುಸ್ತಕ ಚೀಲದಲ್ಲಿದ್ದವು ಮತ್ತು 6 ಪುಸ್ತಕಗಳು ಕಪಾಟಿನಲ್ಲಿಟ್ಟರೆ ಒಟ್ಟು ಸಂಖ್ಯೆ ಆಗುವುದು 13. ಒಬ್ಬ ಬಲೂನ್ ಮಾರುವವನು ಬಲಗೈಯಲ್ಲಿ 3 ಬಲೂನ್ಗಳನ್ನು ಮತ್ತು ಎಡಗೈಯಲ್ಲಿ 6 ಬಲೂನ್ಗಳನ್ನು ಹಿಡಿದುಕೊಂಡಿದ್ದಾನೆ. ಅವನ ಬಳಿ ಒಟ್ಟು ಇರುವುದು ಬಲಗೈಯಲ್ಲಿರುವುದು 3 ಮತ್ತು ಎಡಗೈಯಲ್ಲಿರುವುದು 6, ಒಟ್ಟು 9 ಬಲೂನ್ಗಳು. ಇದು ಬ್ರ್ಯಾಕೆಟ್ ಅಂತೀವಿ ನಾವು. ಇದಕ್ಕೆ ತಪ್ಪಾಗಿ ತಿಳ್ಕೊಬೇಡಿ. ನಿಮಗೆ ಉತ್ತರ ಬೇಕಾಗಿರೋದು 17 ಅಷ್ಟೇ. 17, 13 ಮತ್ತು 9. ಇಲ್ಲಿ ನೋಡಿ, ಲತಾ ಒಂದು ಕೈಗೆ 8 ಬಳೆಗಳನ್ನು ಮತ್ತೊಂದು ಕೈಗೆ 6 ಬಳೆಗಳನ್ನು ಹಾಕುತ್ತಾಳೆ. ಒಟ್ಟು ಲತಾಳು ತೆಗೆದುಕೊಂಡ ಬಳೆ 14. ಇಲ್ಲಿಗೆ ಈ ಪಾಠವು ಮುಕ್ತಾಯಗೊಳ್ಳುತ್ತದೆ. ಏನಾದರೂ ಡೌಟ್ ಇದ್ದಲ್ಲಿ ಪ್ಲೀಸ್ ಕಮೆಂಟ್ ಹಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.